Hey, hello guys. It's Statistics and Optimization Techniques MBA first semester. Okay, idrolage important topics based on the 2013 to 2023 in question papers, previous papers, the old question papers. Other basis mere important concepts and idrolage cover ಮಾಡ್ತಾ ಇದೀವಿ, right? So statistics and optimization techniques are in introduction to statistics, ಅದರಲ್ಲಿ business statistics, analysis of data, central tendency, measure of dispersions, correlation, regression. Okay. So important operational research ಇರ್ಬೋದು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ನೆಟ್ವರ್ಕ್ ಪ್ರಾಬ್ಲಮ್ಸ್, ಡಿಸಿಷನ್ ಅನಾಲಿಸಿಸ್ ಇವೆಲ್ಲವೂ ಕೂಡ ನಿಮಗೆ ಬರುತ್ತೆ. ಓಕೆ, ಸೊ ನಾನು ಇದರೊಳಗೆ ಕೆಲವೊಂದು 3-4 ಯೂನಿಟ್ ಅನ್ನು ಸ್ಕಿಪ್ ಮಾಡಿರ್ತೀನಿ. ಇದು ಪ್ರೀವಿಯಸ್ ಕ್ವಶನ್ ಪೇಪರ್ ಬೇಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರಲ್ಲ. ಹಾಗೆ ಕ್ಲಾಸಸ್ ಕಂಡಕ್ಟ್ ಮಾಡಿದಾಗಲೂ ಕೂಡ ಕೆಲವೊಂದು ಯೂನಿಟ್ಸ್ ಅನ್ನ ಅವರು ಇದನ್ನ ಕವರ್ ಆಗಲ್ಲ, ಈಗ ಕವರ್ ಮಾಡಲ್ಲ ಅಂತ ಕೂಡ ಹೇಳಿರ್ತಾರೆ. ಸೊ ಅದೆಲ್ಲ ಬೇಸಿಸ್ ಮೇಲೆ ಕೆಲವೊಂದು ಯೂನಿಟ್ ಅನ್ನ ನಾವು, ಫಾರ್ ಎಕ್ಸಾಂಪಲ್ ಯೂನಿಟ್ 8 ಅನ್ನು ನಾವು ಸ್ಕಿಪ್ ಮಾಡ್ತೀವಿ. ಓಕೆ, ಸೊ ಆಮೇಲೆ ಇನ್ನೊಂದೆರಡು ಯೂನಿಟ್ಸ್ ಅನ್ನು ಕೂಡ ನಾವಿಲ್ಲಿ ಸ್ಕಿಪ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸಾಮ್ ಪರ್ಪಸ್ಗೋಸ್ಕರ ಮಾಡಿರುವಂತ ವಿಡಿಯೋ ಇದು, ರೈಟ್? ಸೊ ವಿಲ್ ಸ್ಟಾರ್ಟ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಸ್ಟಾಟಿಸ್ಟಿಕ್ಸ್. ಸೊ ಇಂಟ್ರೊಡಕ್ಷನ್ ಆಫ್ ಸ್ಟಾಟಿಸ್ಟಿಕ್ಸ್ ಅಂತಂದ್ರೆ, ಸ್ಟಾಟಿಸ್ಟಿಕ್ಸ್ ಇಸ್ ನಾಟ್ ಅ ನ್ಯೂ ಡಿಸಿಪ್ಲಿನ್. ಓಕೆ, ಇಟ್ ಈಸ್ ಓಲ್ಡ್ ಆಸ್ ದಿಸ್ ಹ್ಯೂಮನ್ ಸೊಸೈಟಿ ಇಟ್ ಸೆಲ್ಫ್. ಓಕೆ, ಸ್ಟೇಟಸ್ ಅನ್ನೋ ಒಂದು ಲ್ಯಾಟಿನ್ ವರ್ಡ್ ಇಂದ ಬಂದಿರುವಂತದ್ದು, ಅಥವಾ ಇಟಾಲಿಯನ್ ವರ್ಡ್ ಅಂತ ಕೇಳಿ ಸ್ಟ್ಯಾಟಿಸ್ಟಾ ಅಂತಂದ್ರೆ ಜರ್ಮನ್ ವರ್ಡ್ ಸ್ಟ್ಯಾಟಿಸ್ಟಿಕ್. ಇದೆಲ್ಲದರ ಮೀನಿಂಗ್ ಏನಂತಂದ್ರೆ ಪೊಲಿಟಿಕಲ್ ಸ್ಟೇಟ್ ಅಂತ ಹೇಳ್ತಾರೆ ಇವರು. ಓಕೆ, ದೆನ್ ಆರ್.ಎ. ಫಿಶರ್ ಈಸ್ ಕಾಲ್ಡ್ as ಫಾದರ್ ಆಫ್ ಸ್ಟಾಟಿಸ್ಟಿಕ್ಸ್. ಆರ್.ಎ. ಫಿಶರ್ ಇಂದ ನೆನ್ಪಿಟ್ಕೋಬೇಕಾಗತ್ತೆ, ಎಲ್ಲಾದ್ರೂ ನಿಮ್ಗೆ MCQs ಅಲ್ಲೆಲ್ಲ ಕೇಳ್ತಾ ಇರ್ತಾರೆ. ಲೈಕ್ ಫಾದರ್ ಆಫ್ ಸ್ಟಾಟಿಸ್ಟಿಕ್ಸ್ ಯಾರು ಅಂತಂದ್ರೆ ಆರ್.ಎ. ಫಿಶರ್ is the pioneer to apply statistics to generic biometry ಇರ್ಬೋದು, ಸೈಕಾಲಜಿ ಇರ್ಬೋದು, ಎಜುಕೇಶನ್, ಅಗ್ರಿಕಲ್ಚರ್ ಎಲ್ಲ ಫೀಲ್ಡ್ ಅಲ್ಲೂ ಅಪ್ಲೈ ಮಾಡಿದಂಥವ್ರು ಆರ್.ಎ. ಫಿಶರ್. ಈಸ್ ದ ಫಾದರ್ ಆಫ್ ಸ್ಟಾಟಿಸ್ಟಿಕ್ಸ್. ದ ಸ್ಟಾಟಿಸ್ಟಿಕ್ಸ್ ಇಸ್ ಬಿಕೇಮ್ ಅ ಫುಲ್ ಫ್ಲೆಜ್ಡ್ ಸೈನ್ಸ್. ಓಕೆ, ಎಲ್ಲ ಕಡೆ ನಾವು ಯೂಸ್ ಆಗುತ್ತೆ. ನಾವು ಎಕನಾಮಿಕ್ಸ್ ಅಂತ ಹೋದ್ರೆ, ಬಿಸ್ನೆಸ್ ಹೋದ್ರೆ, ಮ್ಯಾನೇಜ್ಮೆಂಟ್ ಹೋದ್ರೆ, ಅಕೌಂಟೆನ್ಸಿ ಅಂತ ಹೋದ್ರೆ, ಸೋಷಿಯಲ್ ಸೈನ್ಸ್, ಇಂಡಸ್ಟ್ರಿ, ಬಯಾಲಜಿ, ಮೆಡಿಕಲ್ ಸೈನ್ಸ್ ಎಲ್ಲ ಕಡೆ ನಾವು ಸ್ಟಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಗುತ್ತೆ ನಮ್ಮ ಸ್ಟಡಿ ಬೇಸಿಸ್ ಮೇಲೆ, ರೈಟ್? ಸೊ ಸ್ಟಾಟಿಸ್ಟಿಕ್ಸ್ ಡಿಫೈನ್ ತುಂಬಾ ಜನ ಬೇರೆ ಬೇರೆ ತರ ಡಿಫೈನ್ ಮಾಡಿದ್ದಾರೆ. ಓಕೆ, ಅದೆಲ್ಲದರ ಬೇಸಿಸ್ ಮೇಲೆ, ಸೊ ಸ್ಟಾಟಿಸ್ಟಿಕ್ is a subject which consists of the processes, techniques and methods of collecting, organizing, presenting, analyzing, interpreting data for decision making in uncertainty. ಅನ್ಸರ್ಟಿನಿಟಿ ಇದ್ದಾಗ, ರಿಸ್ಕ್ಗಳು ಇದ್ದಾಗ ಡಿಸಿಷನ್ಸ್ ಅನ್ನ ಹೇಗೆ ಮಾಡಬೇಕು ಅನ್ನೋದು ಈ ಡೇಟಾ ಬೇಸಿಸ್ ಮೇಲೆ ಮಾಡ್ತೀವಿ. ಸೊ ಅದನ್ನೇ ನಾವು ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ಬೋದು. ಓಕೆ, ಸ್ಟಾಟಿಸ್ಟಿಕ್ಸ್ ಅಂತ ಅಂತೀವಿ, ಇಟ್ಸ್ ಅ ಪ್ರೊಸೆಸ್. ಏನ್ ಮಾಡ್ತೀವಿ, ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ, ಅದನ್ನ ಇದು ಮಾಡ್ತೀವಿ, ಆರ್ಗನೈಸ್ ಮಾಡ್ಕೋತೀವಿ, ಆಮೇಲೆ ಅದನ್ನ ಪ್ರೆಸೆಂಟ್ ಮಾಡ್ತೀವಿ, ಆಮೇಲೆ ಅನಲೈಸ್ ಮಾಡ್ತೀವಿ, ರೈಟ್? ಆಮೇಲೆ ಇಂಟರ್ಪ್ರಿಟ್ ಮಾಡಿರ್ತೀವಿ, ನಾವೇ ಮಾಡಿದಂತ ಡೇಟಾದಿಂದ ಏನ್ ನಮ್ಗೆ ಔಟ್ಪುಟ್ ಬಂತು ಅನ್ನೋದನ್ನ ನೋಡ್ತೀವಿ. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಸ್ಟಾಟಿಸ್ಟಿಕ್ಸ್. ಓಕೆ, ಸ್ಟಾಟಿಸ್ಟಿಕ್ಸ್ ಅಂತ ಸುಮ್ಮನೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಇಟ್ಸ್ ಅ process, techniques, methods of collecting, organizing, presenting, analyzing, interpreting data for decision making in uncertainty. Okay, then statistics ಅಲ್ಲಿ ಇನ್ನೂ ಇಂಪಾರ್ಟೆನ್ಸ್ ಎಲ್ಲ ಕೇಳಿದಾಗಲೂ ಇದು ಯೂಸ್ ಆಗುತ್ತೆ. ಸ್ಟಾಟಿಸ್ಟಿಕ್ಸ್ ಅಂದ್ರೆ ಇಟ್ಸ್ aggregate of facts affected by multiplicity of causes, numerically expressed, enumerated as estimated as reasonable standard of accuracy, collected in a systematic manner, collected for a predetermined purpose. It's both science, art. Okay, helps to arrive at a valid decision and evaluates the various alternatives ಏನಿದೆ ಅದರ ಬಗ್ಗೆ ಹೇಳುತ್ತೆ. ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಸ್ಟಾಟಿಸ್ಟಿಕ್ಸ್. ದೆನ್ ಇಂಪಾರ್ಟೆನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ? ಇಂಪಾರ್ಟೆನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್. ಓಕೆ, ಇಂಪಾರ್ಟೆನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಏನ್ ಬರುತ್ತೆ? ಪ್ಲಾನಿಂಗ್ ಗವರ್ಮೆಂಟ್ ಲೆವೆಲ್ ಲೈಕ್ 5-year ಪ್ಲಾನ್ಸ್, ಬಜೆಟ್ಸ್ ಇದೆಲ್ಲ ಯೂಸ್ ಆಗುತ್ತೆ. ಸ್ಟಾಟಿಸ್ಟಿಕ್ಸ್ ಇನ್ ಸ್ಟೇಟ್ ಕ್ರಾಫ್ಟ್ like collecting data relating to manpower, military, crime, income, wealth, etc. format suitable policies. Okay, then statistics in economics ಅಲ್ಲಿ ಹೇಗೆ ಯೂಸ್ ಆಗುತ್ತೆ? various problems of pricing, production ಅದರೊಳಗೆಲ್ಲ ಯೂಸ್ ಮಾಡ್ತೀವಿ ನಾವು ಎಕನಾಮಿಕ್ಸ್ ಅನ್ನ, ಸ್ಟಾಟಿಸ್ಟಿಕ್ಸ್ ಅನ್ನ. ಓಕೆ, ಸಪ್ಲೈ, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ವೆಲ್ತ್ ಡಿಸ್ಟ್ರಿಬ್ಯೂಷನ್, ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಸೇವಿಂಗ್ಸ್, ಪ್ರಾಫಿಟ್ಸ್, ಇನ್ವೆಸ್ಟ್ಮೆಂಟ್ಸ್, ಎಕ್ಸ್ಪೆಂಡಿಚರ್ ಎಲ್ಲ ಕಡೆ ನಾವು ಈ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಕನಾಮಿಕ್ಸ್ ಅಲ್ಲಿ ಟ್ರೆಂಡ್ ಅನಾಲಿಸಿಸ್ ಇರ್ಬೋದು, ಟೈಮ್ ಸೀರೀಸ್ ಇರ್ಬೋದು, ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ ಇರ್ಬೋದು. ಓಕೆ, ಅನಾಲಿಸಿಸ್ ಆಫ್ ಎಕನಾಮಿಕ್ ಡೇಟಾ, ಪವರ್ಫುಲ್ ಟೂಲ್ಸ್. ದೆನ್ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್. ಓಕೆ,
business and management ಅಲ್ಲಿ business deals with the uncertainty. ಯಾವಾಗಲೂ business ಅಲ್ಲಿ ಏನಿರುತ್ತೆ uncertainty ಇರುತ್ತೆ, risk ಇರುತ್ತೆ. So frequently it lands in dilemmas. Statistics is the scientific tool ways to come out of the ambiguities. ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಅದರಿಂದ ಹೊರಗೆ ಬರೋಕ್ಕೆ ನಮ್ಮ ಸ್ಟಾಟಿಸ್ಟಿಕ್ಸ್ ಹೆಲ್ಪ್ ಮಾಡುತ್ತೆ. ದೆನ್ ಅಕೌಂಟಿಂಗ್ಸ್ ಆ್ಯಂಡ್ ಆಡಿಟಿಂಗ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ? ವೈಟಲ್ ಸಬ್ಜೆಕ್ಟ್ ದರ್ ಸಿಲೆಬಸ್ ಸಿನ್ಸ್ ಇಟ್ಸ್ ಯೂಸೇಜ್ ಇನ್ ಅಕೌಂಟಿಂಗ್ ಹ್ಯಾಸ್ ಬಿಕಮ್ ಇನ್ಎವಿಟೇಬಲ್. ಅಕೌಂಟೇಬಲ್ ಅಂತೂ ಇದು ಬೇಕೇ ಆಗಿರುತ್ತೆ ಸ್ಟಾಟಿಸ್ಟಿಕ್ಸು. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಡೂ ಅ ಪ್ರಾಫಿಟ್ ಅನಾಲಿಸಿಸ್, ಡಿವಿಡೆಂಡ್ ಡಿಸಿಷನ್ಸ್, ಅಸೆಟ್ಸ್ ಅಂಡ್ ಲಯಬಿಲಿಟಿ ಅನಾಲಿಸಿಸ್ ಎಕ್ಸೆಟ್ರಾ. Auditing sampling techniques, okay, are used for the test checking for voluminous data related to the business transactions. Accounting ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ? ಪ್ರಾಫಿಟ್ ಅನಾಲಿಸಿಸ್ ಇರ್ಬೋದು, ಡಿವಿಡೆಂಡ್ ಡಿಸಿಷನ್ಸ್ ಇರ್ಬೋದು, ಅಸೆಟ್ಸ್ ಅಂಡ್ ಲಯಬಿಲಿಟಿ ಅನಾಲಿಸಿಸ್ ಇರ್ಬೋದು. ದೆನ್ ಸ್ಟಾಟಿಸ್ಟಿಕ್ಸ್ ಇನ್ ಇಂಡಸ್ಟ್ರಿ, ಇಟ್ ಇಸ್ ಯೂಸ್ಡ್ ಇಂಟೆನ್ಸಿವ್ಲಿ ಇನ್ ಕ್ವಾಲಿಟಿ ಕಂಟ್ರೋಲ್ ಇನ್ ಪ್ರೊಡಕ್ಷನ್ ಪ್ರಾಸೆಸ್. ಸ್ಟಾಟಿಸ್ಟಿಕ್ಸ್ ಇನ್ ಫಿಸಿಕಲ್ ಸೈನ್ಸಸ್ ಅಂತ ಇದು ಕೇಳ್ತಾರೆ ನಿಮಗೆ, ಸ್ಟಾಟಿಸ್ಟಿಕ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ನೋಡ್ಕೋಬೇಕಾಗತ್ತೆ ಇದನ್ನ. ಸ್ಟಾಟಿಸ್ಟಿಕ್ಸ್ ಇನ್ ಇಂಡಸ್ಟ್ರಿ, ಸ್ಟಾಟಿಸ್ಟಿಕ್ಸ್ ಇನ್ ಫಿಸಿಕಲ್ ಸೈನ್ಸ್ ಅಂತಂದ್ರೆ astronomy, geology, engineering, meteorology expects accurate results in their applications. Okay, so ಲೀಸ್ಟ್ ಸ್ಕ್ವೇರ್ ಮೆಥಡ್ಸ್ ಗಿವ್ ಸೊಲ್ಯೂಷನ್ಸ್. ಇದಕ್ಕೆ ಏನು ಮಾಡ್ತೀವಿ ನಾವು? ಲೀಸ್ಟ್ ಸ್ಕ್ವೇರ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ಸ್ಟಾಟಿಸ್ಟಿಕ್ಸ್ ಇನ್ ದ ಸೋಷಿಯಲ್ ಸೈನ್ಸ್ ಹೇಗೆ? ಸ್ಟಡಿ ಆಫ್ ದ ಡೆಮೋಗ್ರಫಿ ಫೀಚರ್ಸ್, ಮಾರ್ಟಾಲಿಟಿ, ಫರ್ಟಿಲಿಟಿ, ಪಾಪ್ಯುಲೇಷನ್ ಗ್ರೋತ್, ಪಾವರ್ಟಿ ಎಕ್ಸೆಟ್ರಾ ರಿಕ್ವೈರ್ಸ್ ಸ್ಟಾಟಿಸ್ಟಿಕ್ಸ್ ಟು ಅನಲೈಸ್ ದ ಡೇಟಾ. ಓಕೆ, ಸ್ಟಾಟಿಸ್ಟಿಕ್ಸ್ ಇಸ್ ಆಲ್ಸೋ ಯೂಸ್ಡ್ ಇನ್ ಬಯಾಲಜಿ. ಬಯಾಲಜಿ ಹೇಗೆ ಯೂಸ್ ಮಾಡ್ತೀವಿ? ಮೆಡಿಕಲ್ ಸೈನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಕಾಸ್ ಅಂಡ್ ಇಫೆಕ್ಟ್ಸ್ ಅನ್ನು ಫೈಂಡ್ ಔಟ್ ಮಾಡೋಕ್ಕೆ. ದೆನ್ ಸೈಕಾಲಜಿ ಅಂಡ್ ಎಜುಕೇಶನ್ ಲೈಕ್ ಸ್ಕೇಲಿಂಗ್ ಆಫ್ ಮೆಂಟಲ್ ಹೆಲ್ತ್, ಡಿಟರ್ಮಿನಿಂಗ್ IQ ಲೆವೆಲ್ಸ್, ಇಲ್ಲೆಲ್ಲ ನಾವು ಸ್ಟಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ರೈಟ್, ಸೊ ಇದನ್ನ ನೋಡ್ಕೊಳ್ಳಿ ಎಲ್ಲೆಲ್ಲಿ ನೀವು ಯೂಸ್ ಮಾಡ್ತೀರಾ. ಪ್ಲಾನಿಂಗ್ ಮಾಡೋಕ್ಕಿರ್ಬೋದು, ಬಜೆಟ್ ಪ್ಲಾನಿಂಗ್ ಅಲ್ಲಿ ಇರ್ಬೋದು, ರೈಟ್. ಆಮೇಲೆ ಬಿಸ್ನೆಸ್ ಅಲ್ಲಿ, ಮ್ಯಾನೇಜ್ಮೆಂಟ್ ಅಲ್ಲಿ, ಅಕೌಂಟೆನ್ಸಿಲಿ, ಎಕನಾಮಿಕ್ಸ್ ಅಲ್ಲಿ, ಓಕೆ, ಅಲ್ಲೆಲ್ಲ ನೀವೇನು ಮಾಡ್ತೀರಿ? ಸ್ಟಾಟಿಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತೀರಿ. ಫಿಸಿಕಲ್ ಸೈನ್ಸು, ಸೋಷಿಯಲ್ ಸೈನ್ಸು ಮತ್ತು ಸ್ಟಾಟಿಸ್ಟಿಕ್ಸ್ ಸ್ಟೇಟ್ ಕಟ್ ಆಫ್. ಓಕೆ, ದೆನ್ ಲಿಮಿಟೇಷನ್ಸ್. ಇಲ್ಲಿ ಇಷ್ಟೆಲ್ಲ ಮಾಡಿದ್ರು ಕೂಡ ಸ್ಟಾಟಿಸ್ಟಿಕ್ಕಿಗೆ ಅದರದ್ದೇ ಆದ ಒಂದು ಲಿಮಿಟೇಷನ್ಸ್ ಇದೆ. ಅಂದರೆ ಇದರಲ್ಲಿ ಲೂಪ್ ಹೋಲ್ಸ್ ಇದೆ, ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಲೂಪ್ ಹೋಲ್ಸ್ ಇದೆ. ಇದು ಕೇಳಿದ್ದಾರೆ. ಓಕೆ, ಇದು ಇಂಪಾರ್ಟೆಂಟೇ. ಲೂಪ್ ಹೋಲ್ಸ್ ಏನೇನಿದೆ ಅಥವಾ ಲಿಮಿಟೇಷನ್ಸ್ ಏನೇನಿದೆ ಅಂತಂದರೆ, ಸ್ಟಾಟಿಸ್ಟಿಕ್ಸ್ ಇಂಡಿಸ್ಪೆನ್ಸಿಬಲ್ ಫಾರ್ ಆಲ್ಮೋಸ್ಟ್ ಆಲ್ ದ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್. ಎಲ್ಲದರಲ್ಲೂ ಯೂಸ್ ಮಾಡ್ತೀವಿ, ಬಟ್ ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್. ಯಾವ ಲಿಮಿಟೇಷನ್ಸು? ಇಟ್ ಡಸ್ ನಾಟ್ ಸ್ಟಡಿ ಕ್ವಾಲಿಟೇಟಿವ್ ಫಿನಾಮಿನಾ. ಇದು ಬರೀ ಕ್ವಾಂಟಿಟಿಯನ್ನು ಕನ್ಸಿಡರ್ ಮಾಡುತ್ತೆ. ಇಟ್ ಡಸ್ ನಾಟ್ ಸ್ಟಡಿ ದ ಕ್ವಾಲಿಟೇಟಿವ್. ಓಕೆ, ದೆನ್ ಇಟ್ ಡಸ್ ನಾಟ್ ಸ್ಟಡಿ ಇಂಡಿವಿಜುವಲ್ಸ್ ಅನ್ನು ಸ್ಟಡಿ ಮಾಡಲ್ಲ. ಇದು ಇಟ್ ಆಸ್ ಅ ಹೋಲ್ ಆಗಿ ಸ್ಟಡಿ ಮಾಡುತ್ತೆ. ಸ್ಟಾಟಿಸ್ಟಿಕ್ಸ್ ಲಾಸ್ ಆರ್ ನಾಟ್ ಎಕ್ಸಾಕ್ಟ್ ಆಗಿರಕ್ಕಾಗಲ್ಲ. ದೆನ್ ಸ್ಟಾಟಿಸ್ಟಿಕ್ಸ್ ಈಸ್ ಲಯಬಲ್ ಟು ಬಿ ಮಿಸ್ಯೂಸ್ಡ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸ್ಪರ್ಟೈಸ್ ನಾಲೆಜ್ ಇಸ್ ರಿಕ್ವೈರ್ಡ್ ಟು ಅನಲೈಸ್ ದ ಡೇಟಾ ಅಂಡ್ ಇಂಟರ್ಪ್ರಿಟ್ ಇಟ್. ಓಕೆ, ಓನ್ಲಿ ಎಕ್ಸ್ಪರ್ಟ್ಸ್ ಇದನ್ನ ಮಾಡೋಕ್ಕಾಗುತ್ತೆ. ಎಲ್ಲ ಕಾಮನ್ ಮ್ಯಾನ್ ಇದನ್ನ ಅನಲೈಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಸೊ ದೀಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್. So it doesn't study qualitative phenomena. It does not study individuals. Statistical laws are not exact. Statistics is liable to be misused. Only expert knowledge is required to analyze the data and interpret it. Next, the uses of statistics in some business decisions ಅಲ್ಲಿ ಹೇಗೆ ನಾವು ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಇದರಲ್ಲಿ ಎಸ್ಟಿಮೇಟ್ ದ ಪ್ರೊಬೇಬಲ್ ಟ್ರೆಂಡ್ಸ್ ಹೇಗಿದೆ, ಡಿಮ್ಯಾಂಡ್ ಆಫ್ ಗೂಡ್ಸ್ಗೆ ಡಿಮ್ಯಾಂಡ್ ಹೇಗಿದೆ, ಅದರಲ್ಲಿ ಟ್ರೆಂಡ್ ಹೇಗಿದೆ ಪಾಸ್ಟ್ ಅಲ್ಲಿ. ಆರ್ಡರಿಂಗ್ ರೈಟ್ ಕ್ವಾಂಟಿಟಿ ಆಫ್ ಮಟೀರಿಯಲ್ನ ಆರ್ಡರ್ ಮಾಡೋಕ್ಕಿರ್ಬೋದು, ಅಥವಾ ಟ್ರೆಂಡ್ ಐಡೆಂಟಿಫಿಕೇಶನ್ ಅಲ್ಲಿ ಇರ್ಬೋದು. ಸೀಸನಲ್ ಅಂಡ್ ಸೈಕ್ಲಿಕಲ್ ಮೂವ್ಮೆಂಟ್ಸ್ ಹೇಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕಿರ್ಬೋದು. ದೆನ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ಏನ ರಿಲೇಶನ್ಶಿಪ್ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ. ದೆನ್ ಪರ್ಚೇಸಿಂಗ್ ಪವರ್ ಆಫ್ ದ ಮನಿ. Okay, then statistical quality control of production and produce without waste ಮಾಡ್ದೇನೆ ಹೇಗೆ ಪ್ರೊಡಕ್ಷನ್ ಮಾಡಬೇಕು ಅಂತ. Promote a new business, conduct the customer surveys and collect the demographic data information to fix the target segments ಮಾಡೋಕ್ಕೋಸ್ಕರ ಕಸ್ಟಮರ್ ಸರ್ವೆಯನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಟು ಅಂಡರ್ಸ್ಟ್ಯಾಂಡ್ ದ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಡೆವಲಪ್ ಪ್ರಾಡಕ್ಟ್ ಅವೇರ್ನೆಸ್. ಕನ್ಸ್ಯೂಮರ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಮತ್ತು ಪ್ರಾಡಕ್ಟ್ ಬಗ್ಗೆ ಎಷ್ಟು ಅವ್ರಿಗೆ ಗೊತ್ತಿದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ. Then to launch the new product through sample surveys, new product survey launch ಮಾಡೋಕ್ಕೆ. Then optimization of profits and investment, minimizing the expenses. Okay, this is very important. Optimization of profit, minimizing the loss. Okay, to forecast the future and balance the uncertainties through the probability and estimation of theories. Probability theory, estimation theory ಮೂಲಕ forecast ಮಾಡಿ ಫ್ಯೂಚರ್ ಅಲ್ಲಿ ಆಗುವಂತನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. Okay, these are all the uses of statistics in some business decisions.
Then there are uses of statistics have become indispensable in all the branches of business activities. Descriptive and inferential statistics in business decisions. ಹೇಗೆ descriptive ಆಗಿ ಯೂಸ್ ಆಗುತ್ತೆ, ಹೇಗೆ inferential statistics ಆಗಿ ಯೂಸ್ ಆಗುತ್ತೆ. There are two major divisions in statistics: descriptive and inferential. Descriptive statistics, okay, descriptive statistics deals with the collecting, summarizing, simplifying the data which are otherwise very voluminous. ತುಂಬ ಜಾಸ್ತಿ ಡೇಟಾ ಇದ್ದಾಗ ಅದನ್ನ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಡಿಸ್ಕ್ರಿಪ್ಟಿವ್ ಅಂತ ಹೇಳ್ತೀವಿ ಅದನ್ನ. ಥ್ರೂ ದಿಸ್ ದ ಮೀನಿಂಗ್ಫುಲ್ ಕನ್ಕ್ಲೂಷನ್ ಕ್ಯಾನ್ ಬಿ ಡ್ರಾನ್ ರೆಡಿಲಿ ಫ್ರಮ್ ದ ಡೇಟಾ. Thus this method facilitates the understanding of the data and systematic reporting. Okay, a well thought out data classification facilitates easy descriptions and variety of summary measures. These include measure of central tendency irbodu, descriptive ಅಲ್ಲಿ ಬರುತ್ತಿದಲ್ಲ, measure of central tendency, dispersion, skewness, kurtosis, which constitute the essential scope of descriptive statistics. Descriptive statistics ಯಾವ್ದು ಬರುತ್ತೆ? Central tendency, skewness, kurtosis and dispersion. Okay, then coming to the inferential statistics. Inferential statistics ಅಂತಂದ್ರೆ, okay, this is called as inductive statistics. Inductive statistics, it goes beyond the describing the given problem situation by means of collecting, summarizing, presenting related data. Okay, ಇದೆಲ್ಲವನ್ನ ಏನು ಮಾಡುತ್ತೆ? ಕಲೆಕ್ಟ್ ಮಾಡೋದು, ಸಮರೈಸ್ ಮಾಡೋದು, ಪ್ರೆಸೆಂಟ್ ಮಾಡೋದೆಲ್ಲ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ ದ ಮೆಥಡ್ಸ್ ದಟ್ ಯೂಸ್ ಆಫ್ ಡ್ರಾಯಿಂಗ್, ಇನ್ಫರೆನ್ಸ್ ಮೇಕಿಂಗ್, broad generalizations about total observations on the basis of the part from it. Okay, that is obtaining a particular value from the sample information. In business, the decisions are to be taken in uncertainty. Most of the time, total average of the information, coverage of the information through census method is not possible. Okay, so risk evaluation statistics ಅಂತ ಹೇಳ್ತಾರೆ. ಇದರೊಳಗೆ ಏನಂತೆ, ಇನ್ಫರೆನ್ಷಿಯಲ್ ಸ್ಟಾಟಿಸ್ಟಿಕ್ಸ್ ಹೆಲ್ಪ್ ಇವ್ಯಾಲ್ಯೂಯೇಟ್ ದ ರಿಸ್ಕ್ ಇವ್ಯಾಲ್ಯೂಯೇಟ್ ಮಾಡಬೇಕಂದ್ರೆ ನಾವು ಇನ್ಫರೆನ್ಷಿಯಲ್ ಸ್ಟಾಟಿಸ್ಟಿಕ್ಸ್ ತಗೋಬೇಕು ಅಂತ ಹೇಳ್ತಾರೆ. ಓಕೆ, ಅನ್ನೋನ್ ಪಾಪ್ಯುಲೇಷನ್ ಆನ್ ದಿ ಬೇಸಿಸ್ ಆಫ್ ಸ್ಯಾಂಪಲ್ ಇನ್ಫಾರ್ಮೇಷನ್ ಮೂಲಕ ಅನ್ನೋನ್ ಪಾಪ್ಯುಲೇಷನ್ ಅನ್ನು ತಿಳಿದುಕೊಳ್ಳೋದು. Then strength and weakness of the statistics. ಏನಿದೆ ಸ್ಟ್ರೆಂತ್ ಏನು? ಇಟ್ ಡೆವಲಪ್ಸ್ ದ ಸ್ಟಾಟಿಸ್ಟಿಕ್ ಮೋಡ್ ಆಫ್ ಥಿಂಕಿಂಗ್, ಕಲೆಕ್ಟ್ಸ್, ಕಂಪೈಲ್ಸ್ massive set of data and are systematically and carefully analyzed to seek the useful insights, reach valid conclusions for sound decision making. Statistics creates a flexible mind with a judicious sense that helps to understand the dangers. Okay, ಸೊ ಇದು ಸ್ಟ್ರೆಂತ್. ಇಲ್ಲಿ ಕೇರ್ಫುಲಿ ನಾವೇನ್ ಮಾಡಕ್ಕಾಗತ್ತೆ, ಇನ್ಸೈಟ್ಸ್ ಅನ್ನ ತಗೊಂಡು ನಾವು ಡಿಸಿಷನ್ಸ್ ಅನ್ನ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲಿ ವೀಕ್ನೆಸ್ ಏನಾಗುತ್ತೆ, it the general feeling of distress in its is the important weakness of the statistics. Element of accuracy and reliability of the data is often questioned. Reliable ಆಗಿದೆಯಾ, accurate ಆಗಿದೆಯಾ ಅನ್ನೋದೇ ಒಂದು ಪ್ರಾಬ್ಲಮ್ ಆಗುತ್ತೆ. Okay, then coming to the analysis of data. Analysis of data in the unit 2. ಇದ್ರಲ್ಲಿ ನಾವು ಹೇಗೆ ಡೇಟಾ ಕಲೆಕ್ಟ್ ಮಾಡ್ತೀವಿ, ಅದರ ಮೆಥಡ್ ಏನು ಅದನ್ನೆಲ್ಲ ನೋಡ್ತೀವಿ. Okay, so data is the information is that is collected. ಯಾವ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀವಿ ಅದನ್ನ ನಾವು ಡೇಟಾ ಅಂತ ಹೇಳ್ತೀವಿ. ಸ್ಟಾಟಿಸ್ಟಿಕಲ್ ಡೇಟಾ ಆರ್ ದ ಬೇಸಿಕ್ ರಾ ಮಟೀರಿಯಲ್ ಆಫ್ ಸ್ಟಾಟಿಸ್ಟಿಕ್ಸ್. ಡೇಟಾ ಮೇ ರಿಲೇಟ್ ಟು ಅನ್ ಆಕ್ಟಿವಿಟಿ ಆಫ್ ಅವರ್ ಇಂಟ್ರೆಸ್ಟ್ ಇರ್ಬೋದು, ಪ್ರಾಬ್ಲಮ್ ಇರ್ಬೋದು, ಫಿನಾಮಿನನ್ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು. ಓಕೆ, ದ ಡೇಟಾ ಇಸ್ ದ ರಿಸಲ್ಟ್ ಆಫ್ ದ ಪ್ರೊಸೆಸ್ ಆಫ್ ಮೆಜರಿಂಗ್, ಕೌಂಟಿಂಗ್ ಆರ್ ಅಬ್ಸರ್ವಿಂಗ್. ಒಂದು ಸ್ಟಾಟಿಸ್ಟಿಕಲ್ ಡೇಟಾ ಅಂತ ಇದ್ರೆ ಅದು ಹೇಗಿರಬೇಕು, ಅದು ಪ್ರೀ ರಿಕ್ವಿಸಿಟ್ಸ್ ಏನೇನಿರುತ್ತೆ. ಓಕೆ, ಇಟ್ ಶುಡ್ ಬಿ unambiguous, ಅಲ್ಲಿ ಕನ್ಫ್ಯೂಷನ್ಸ್ ಇರಬಾರ್ದು. ಓಕೆ, ಇಟ್ ಶುಡ್ ಬಿ unambiguous. It should be specific and as per the objectives and scope of the study. It should be specific and as per the objective. It should be stable, appropriate to the enquiry. ನಮ್ಗೆ ಏನು ಎನ್ಕ್ವೈರಿ ಮಾಡ್ತೀವಿ ಇನ್ಫಾರ್ಮೇಶನ್ ಅದು ಕರೆಕ್ಟ್ ಆಗಿರಬೇಕು. It should be uniform. Degree of accuracy should be aimed. Degree of accuracy should be aimed. It should be apt and reliable. It should be apt and reliable. Okay. Then types of data. Types of data is based on the characteristics measured. Data can be classified into two broad categories. Okay, so ಯಾವ ತರ ಡಿವೈಡ್ ಮಾಡ್ತೀವಿ? ಕ್ವಾಲಿಟೇಟಿವ್ ಡೇಟಾ and quantitative data. Right? ಇದನ್ನು ಕೇಳ್ತಾರೆ, ಟೈಪ್ಸ್ ಆಫ್ ಡೇಟಾ ಹೇಳಿ ಅಂತ ಕೇಳ್ತಾರೆ, ಅಥವಾ ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಡೇಟಾ ಹೇಗೆ ನೀವು ಡಿವೈಡ್ ಮಾಡ್ತೀರಾ ಅಂತ. ಓಕೆ, ಸೊ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಒನ್ division, this is the second division. Okay, it is based on the characteristics. Okay, based on the characteristic data is divided qualitative and quantitative. But
here we can see that it's based on the sources of data. Based on the sources of data, it can be categorized as primary data and secondary data. So in quantitative data, the data can be quantified in defined units. Okay, that is the successive measurement, yield, quadruple observations. Okay, the idrolage matte ಎರಡು ಬರುತ್ತೆ, discrete data and continuous data. Quantitative dataದಲ್ಲಿ continuous data and discrete data ಅಂತ ಕರೀತಾರೆ. ಈ quantitative continuous ಡೇಟಾವನ್ನ ಅದನ್ನಷ್ಟನ್ನೇ ಸಪರೇಟ್ ಆಗಿ ಕೇಳ್ತಾರೆ 3 ಮಾರ್ಕ್ಸ್ಗೆ ನೋಟ್ ಮಾಡೋಕ್ಕೆ. ಓಕೆ, ಕಂಟಿನ್ಯೂಸ್ ಡೇಟಾ ರಿಪ್ರೆಸೆಂಟ್ಸ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್ ಆಫ್ ಅ ಕಂಟಿನ್ಯೂಸ್ ವೇರಿಯಬಲ್. Okay, a continuous variable is the one that can assume any value between any 2 points on a line segment, and thus it represents a interval of values. Okay, for example, temperature, thickness, velocity, height, weight. So there is a continuation in the variable. But discrete data are the value assumed by discrete variables, that are one whose outcomes are measured in fixed numbers. Okay, example, number of customers visiting a store every day, the number of trains arriving at the station, number of defects in one consignment. So there is a fixed numbers ಇತ್ತಂದ್ರೆ ನಾವು discrete ಅಂತ ಹೇಳ್ತೀವಿ. ಇಲ್ಲಿ ವೇರಿಯಬಲ್ ಆಗಿತ್ತು, ಹೈಟ್ ಅಂತ ಬಂದ್ರೆ 1 ಇಂದ 100 ತನಕ ಇಲ್ಲೂ ಹೋಗ್ಬೋದು, ವೇಟ್, ಹೈಟ್. So there will be some differences in temperatures, thickness and velocity ಅಂತ ಅಂದಾಗ we'll consider it as a continuous data. So quantitative data ದಲ್ಲಿ ಬಂದು continuous data and discrete data. Then qualitative data related to the qualitative characteristics of the subject or object. Okay, data is gathered through the attributes and the characters. Okay, ಇದನ್ನ nominal data and rank data ಅಂತ ಡಿವೈಡ್ ಮಾಡ್ತಾರೆ ಯಾವ್ದ್ರಲ್ಲಿ, qualitative dataದಲ್ಲಿ. Okay, qualitative dataದಲ್ಲಿ ಅಂದ್ರೆ nominal data and rank data ಅಂತ. The count data obtained from classification is called nominal data. ಕ್ಲಾಸಿಫಿಕೇಶನ್ ಮಾಡಿ ಸಿಕ್ಕಿದ್ದನ್ನ ನಾವು ನಾಮಿನಲ್ ಡೇಟಾ ಅಂತೀವಿ. ಕ್ಲಾಸಿಫಿಕೇಶನ್ ಆಫ್ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ಜೆಂಡರ್, ಡಿವಿಷನ್ ಆಫ್ ವರ್ಕರ್ಸ್ ಆಸ್ ಪರ್ ಸ್ಕಿಲ್ಸ್, ಎಜುಕೇಶನ್ ಇಲ್ಲ. ರ್ಯಾಂಕ್ ಡೇಟಾ ಇಸ್ ದ ರಿಸಲ್ಟ್ ಆಫ್ ಅಸೈನಿಂಗ್ ದ ರ್ಯಾಂಕ್ಸ್. ಫಾರ್ ಎಕ್ಸಾಂಪಲ್, ರ್ಯಾಂಕಿಂಗ್ ಆಸ್ ಪರ್ ದ ಪರ್ಫಾರ್ಮೆನ್ಸ್ ಇನ್ ದ ಇಂಟರ್ವ್ಯೂ, ಎಕ್ಸಾಮ್ಸ್, ಪರ್ಫಾರ್ಮೆನ್ಸ್ ಆಸ್ ಪರ್ quality. So we call it as rank data. Okay, so next coming to the based on the sources of data, the data can be categorized. ಯಾವ್ಯಾವ ತರ ನಾವು ಡೇಟಾವನ್ನ ಕಲೆಕ್ಟ್ ಮಾಡ್ಕೋತೀವಿ, ಪ್ರೈಮರಿ ಡೇಟಾ ಅಂಡ್ ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂತಂದ್ರೆ ಫಸ್ಟ್ ಹ್ಯಾಂಡ್ ಡೇಟಾ ಇರುತ್ತೆ. ಓಕೆ, ಇಟ್ಸ್ ಅನ್ ಫಸ್ಟ್ ಹ್ಯಾಂಡ್ ಡೇಟಾ. ಅಂಡ್ ಸೆಕೆಂಡರಿ ಡೇಟಾ ಇಸ್ ದ ಸೆಕೆಂಡ್, ಮೀನ್ಸ್ ಪರ್ಸನ್ ಡೈರೆಕ್ಟ್ ತಗೊಂತಿರಲ್ಲ ನಾವು. ಓಕೆ, ರಿಸೋರ್ಸಸ್ ಇಂದ ತಗೊಂತಾರೆ. ಸೊ ಪ್ರೈಮರಿ ಡೇಟಾ ಆರ್ ದ ಡೇಟಾ that don't exist in any form, thus have to be collected for the first time. Okay, from the primary sources. First time collected from the primary sources. Since they are collected for the first time, they are the fresh data. Okay, and they are data collected from the sample drawn from the whole population ಅಲ್ಲಿ ಒಂದು ಸ್ಯಾಂಪಲ್ ನ ತಗೊಂಡು ನಾವಿಲ್ಲಿ ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ. ಬಟ್ ಇನ್ ಸೆಕೆಂಡರಿ ಡೇಟಾ, ದೀಸ್ ಡೇಟಾ ಆಲ್ರೆಡಿ ಎಕ್ಸಿಸ್ಟ್ ಇನ್ ದ ಸಮ್ ಫಾರ್ಮ್, ಪಬ್ಲಿಷ್ಡ್ ಆರ್ ಅನ್ಪಬ್ಲಿಷ್ಡ್. ಪಬ್ಲಿಷ್ಡ್ ಆರ್ ಅನ್ಪಬ್ಲಿಷ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಐಡೆಂಟಿಫೈಬಲ್ ಸೆಕೆಂಡರಿ ಸೋರ್ಸಸ್ ಇರುತ್ತೆ. ಸೊ ಇದರೊಳಗೆ ಜಸ್ಟ್ ಅ ಮಿನಿಟ್. So these data already exist in some form, published or unpublished, in an identifiable secondary source. Okay, so data collection and sources of primary and secondary data. ಇದನ್ನ ಸ್ವಲ್ಪ ಇನ್ ಡೆಪ್ತ್ ಅಲ್ಲಿ ಕೊಟ್ಟಿದ್ದಾರೆ. ಡೇಟಾ ಕಲೆಕ್ಷನ್ ಇಸ್ ದ, ಇದು ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ. ರೈಟ್, ದಿಸ್ ಈಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೆಕೆಂಡರಿ ಅಷ್ಟೇ ಕೇಳ್ಬೋದು, ಪ್ರೈಮರಿ ಅಷ್ಟೇ ಕೇಳ್ಬೋದು, ಸೋರ್ಸಸ್ ಆಫ್ ಇದು ಕೇಳ್ಬೋದು. ಇದು 5 ಮಾರ್ಕ್ಸಿಗೂ ಕೇಳ್ತಾರೆ ನಿಮಗೆ. ಓಕೆ, 10 ಮಾರ್ಕ್ಸಿಗೂ ಕೇಳ್ತಾರೆ. Right, so data collection is the act of assessing, gathering and needed numerical information for research. ರಿಸರ್ಚ್ ಗೆ ಏನೇನು ಬೇಕೋ ಅದನ್ನೆಲ್ಲ ಅಸೆಂಬಲ್ ಮಾಡಿ, ಗ್ಯಾದರ್ ಮಾಡಿ, ಅದನ್ನ ನ್ಯೂಮರಿಕಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ನಾವು ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಕೌಂಟಿಂಗ್, ಮೆಜರಿಂಗ್ ಟುಗೆದರ್ ವಿತ್ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ರಿಸಲ್ಟ್ಸ್ ಇಸ್ ಕಾಲ್ಡ್ ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಅದು ಸಿಸ್ಟಮ್ಯಾಟಿಕ್ ಆಗಿತ್ತಂದ್ರೆ ಅದನ್ನ ನಾವು ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂತ ಹೇಳ್ತೀವಿ. ದ ಕಲೆಕ್ಷನ್ ಕ್ಯಾನ್ ಬಿ ಫ್ರಮ್ ಪ್ರೈಮರಿ ಅಂಡ್ ಸೆಕೆಂಡರಿ ಸೋರ್ಸ್. ಯಾವ ಸೋರ್ಸ್ ಅಲ್ಲೂ ಬೇಕಿದ್ರು ಆಗಿರಬಹುದು. ಸೊ ಪ್ರೈಮರಿ ಕಲೆಕ್ಷನ್ and here we get a secondary data. Okay, ಇದಕ್ಕೂ MCQ ದಲ್ಲಿ ಕೇಳ್ತಾರೆ ಇನ್ ಫ್ಯೂಚರ್ ಅಲ್ಲಿ.
ಸೊ ಪ್ರಿಲಿಮಿನರೀಸ್ ಆಫ್ ಡೇಟಾ ಕಲೆಕ್ಷನ್, ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಆಫ್ ಎನ್ಕ್ವೈರಿ ಇರಬೇಕು. ಸ್ಟಾಟಿಸ್ಟಿಕಲ್ ಯೂನಿಟ್ಸ್ ಟು ಬಿ ಯೂಸ್ಡ್, ಏನೇನು ಯೂಸ್ ಮಾಡ್ಬೋದು, ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಹೇಗಿರಬೇಕು, ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಹೇಗಿರಬೇಕು, ಓಕೆ, ಡಿಗ್ರಿ ಆಫ್ ಅಕ್ಯುರಸಿ ಚೆನ್ನಾಗಿರಬೇಕು, ದೆನ್ ಟೈಪ್ ಆಫ್ ಎನ್ಕ್ವೈರಿ, ಇದೆಲ್ಲವನ್ನು ನಾವು ಡಿಸೈಡ್ ಮಾಡಾದ್ಮೇಲೆ ವಿಲ್ ಗೋ ಫಾರ್ ಅ primary data and secondary data. Primary data don't exist in any form. Only source from where they can be collected is the field surveys from the population or the sample from the population. ಇದು ಡೈರೆಕ್ಟ್ಲಿ ನಾವು ಪಾಪ್ಯುಲೇಷನ್ ಇಂದ ಅಥವಾ ಸ್ಯಾಂಪಲ್ ಆಫ್ ಪಾಪ್ಯುಲೇಷನ್ ಇಂದ ನಾವು ಫೀಲ್ಡ್ ಸರ್ವೆ ಮಾಡಿ ತಗೊಳ್ಳುವಂಥದ್ದನ್ನು ನಾವು ಪ್ರೈಮರಿ ಡೇಟಾ ಅಂತ ಹೇಳ್ಬೋದು. ಪ್ರೈಮರಿ ಡೇಟಾ ಸೋರ್ಸಸ್ ಕ್ಯಾನ್ ಬಿ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಇಂಟರ್ನಲ್ ಎರಡೂ ಆಗಿರುತ್ತೆ. Then methods of collecting primary data are personal interviews, okay, direct personal investigation, then indirect oral interviews, personal interviews, indirect oral interviews, information received through local agencies, made questionnaire method, schedules through enumerators ಅಥವಾ ಪರ್ಸನಲ್ ಡೈರಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಮೇಲೆ ಏನಾಗುತ್ತೆ, ಪ್ರೈಮರಿ ಡೇಟಾದ್ದು ಒಂದು ಸೋರ್ಸ್ ಆಗಿರುತ್ತೆ. ಓಕೆ, personal interviews, indirect oral interviews, direct personal investigation, information received through local agencies, made questionnaire method, schedules through enumerators. These are the methods of collecting primary data. Then secondary data are sources we broadly classified into two groups, published sources and unpublished sources. Okay, so published sources bandu official publications of central government, publications of semi-government statistical organizations, publication of research institutions, commercial and financial institutions, reports of various committees, commissions appointed by the government, newspapers and periodicals, international publications are the sources of secondary data in published form. Okay, so unpublished forms anta bandaga records maintained by the private firms ಏನಾದ್ರು ನಿಮಗೆ ರೆಕಾರ್ಡ್ ಅನ್ನು ಮೇಂಟೈನ್ ಮಾಡ್ತಾ ಇತ್ತು, the research carried out by individuals, records of business concerns, etc. The other forms of sources are internal sources and external sources. This depends on the type of the user of the data, whether he is an insider or the outsider. Okay, so we need to take some caution in the secondary data that should be carefully examined before used to see that they suit the objectives of the research or the study. ಅದು ಸೂಟ್ ಆಗ್ತಾ ಇದೆಯಾ ನಮ್ಮ ರಿಸರ್ಚ್ ಅಥವಾ ಸ್ಟಡಿಗೆ ಅಂತ ನೋಡಬೇಕು. ಬಟ್ ದಿಸ್ ಡೇಟಾಸ್ ಆರ್ ಮೋರ್ ಕನ್ವೀನಿಯಂಟ್ ಟು ಯೂಸ್, ಎಸ್ಪೆಷಲಿ ವೆನ್ ದೇ ಆರ್ used as supportive evidences. The other advantage of secondary data is its easy availability. Okay, secondary, these data are convenient to use, especially when used as a supportive evidence. Okay, we need to be very cautious while taking the secondary data because used to see that they suit the objectives of the research and study suit ಆಗ್ತಾ ಇರಬೇಕು. Secondary data is available very easily, but it is convenient and reach and access. Not much effort is needed to classify and tabulate the data. The precautions to be taken are to check whether the data is reliable, suitable and adequate. Okay, but these data are more convenient to use, especially when used supportive evidence ಆಗಿ ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. Then classification and tabulation of data. ಓಕೆ, ಇದರೊಳಗೆ ಇಂಡಿವಿಜುವಲ್ ಆಗಿ ನಿಮ್ಗೆ ಏನು ಕೊಡೋದ, ಪ್ರಾಬ್ಲಮ್ ಕೊಡ್ತಾರೆ, ಬಟ್ ನೀವು ಇದು ಗೊತ್ತಿದ್ರೆ ನೀವು ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಬೋದು ಈ ಥಿಯರಿನ. Classification is classified and arranged facts speak of themselves and narrated they are also dead as mutton. This quote is given by J.R. Hicks. J.R. Hicks ಏನಂತಂದ್ರು, classified and arranged facts speak of themselves and narrated they are as dead as mutton. ಮಟನ್ ಅಷ್ಟೇ ಡೆಡ್ ಅಂತ, ಮಟನ್ನು, ಹಿಕ್ಸು, J.R. Hicks ಏನೋ ಕೊಟ್ಟಿದ್ದಾನೆ. Okay. The classification according to class intervals or variables. ಕ್ಲಾಸ್ ಇಂಟರ್ವಲ್ಸ್ ಹೇಗಿದೆ, ಅಥವಾ ವೇರಿಯೇಬಲ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ ಡೇಟಾವನ್ನ. The data which is expressed in numbers, that is quantitative data, is classified according to class intervals. While forming class intervals, one should bear in mind that each and every item must be covered. After finding the least value of an item, highest value of an item, classify these items into different class intervals. For example, if in any data the age of 100 persons ranging from 2 years to 47 ಅಂತ ಕೊಟ್ಟಿದ್ರೆ, ನಾವು ಅದನ್ನ ಏನ್ ಮಾಡ್ತೀವಿ, ಒಂದು ಕ್ಲಾಸ್ ಇಂಟರ್ವಲ್ ಅಂತ ತಗೊಂಡು ಹೈಯೆಸ್ಟ್ ಮತ್ತೆ ಲೋವೆಸ್ಟ್ ಎರಡೂ ಒಂದು ಫಿಗರ್ ಅದರೊಳಗೆ ಇರೋ ತರ ನಾವು ಒಂದು ಕ್ಯಾಟಗರಿಯನ್ನ ಮಾಡ್ಕೊಳ್ಳೋದು, ಒಂದು ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಳ್ಳೋದನ್ನ ನಾವು ಇದ್ರಲ್ಲಿ ಏನಂತೀವಿ, ಕ್ಲಾಸ್ ಇಂಟರ್ವಲ್ಸ್ ಅಕಾರ್ಡಿಂಗ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, 2 to
47 ರೂಟ್ 50 ಅಂತಂದ್ರೆ ನಾವು ಒಂದು ರೇಂಜ್ ಮಾಡ್ಕೋದು 1 to 10 ಇರ್ಬೋದು ಅಥವಾ 1 to 5 5 to 10 ಆ ಥರ ನೀವು ರೇಂಜ್ ಮಾಡ್ಕೊಂತ ಹೋಗ್ಬೋದು. Then according to the class intervals in classification the following terms are used. ಯಾವ್ಯಾವ ಟರ್ಮ್ಸ್ ಅಂತ ಕ್ಲಾಸ್ ಲಿಮಿಟ್ ಅಂತ ಯೂಸ್ ಮಾಡ್ಬೋದು. ಓಕೆ, ಅಥವಾ ಎಕ್ಸ್ಕ್ಲೂಸಿವ್ ಮೆಥಡ್, inclusive method methods are ಬಂತು. Classification is of two types according to the class intervals. Exclusive ಮತ್ತೆ inclusive method ಅಂತಾನು ಹೇಳ್ತಾರೆ. According to the class intervals in classification following terms are used. Magnitude of the class intervals. A class is formed within two values. These values are known as the class limits of that class. ಎರಡು ವ್ಯಾಲ್ಯೂ ನಡುವೆ ನಾವೇನಾದ್ರೂ ಮಾಡ್ತಾ ಇದ್ದಾಗ ಕ್ಲಾಸ್ ಇಂಟರ್ವಲ್ಸ್ ಮಾಡ್ತಾ ಇದ್ದಾಗ ಆ ಕ್ಲಾಸ್ ಲಿಮಿಟ್ ಅಂತಂದ್ರೆ ಅದು ಎರಡನ್ನೂ ಇನ್ಕ್ಲೂಡ್ ಆಗಿರ್ಬೇಕು. ಹೈಯೆಸ್ಟ್ ಮತ್ತೆ ಲೋಯೆಸ್ಟ್ ಇನ್ಕ್ಲೂಡ್ ಆಗಿದ್ರೆ. So in class limit, the class is formed within the two values. These values are known as the class limits of that class. Okay, magnitude of the class intervals ಅಂತಂದ್ರೆ the difference between the upper and the lower limits of a class is called magnitude or length or width of the class. Okay, ಎರಡರದ ನಡುವೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ನಡುವೆ ಇರುವಂತ ಏನು ವ್ಯಾಲ್ಯೂಸ್ ಇದೆ ಅದನ್ನ ಲಿಮಿಟ್ ಇದೆ ಅದನ್ನ ನಾವು ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂದ್ರೆ ವಿಡ್ತ್ ಅಂತ ಇರಬಹುದು, ಲೆಂತ್ ಅಂತ ಇರಬಹುದು. ಓಕೆ, ಇಟ್ ಇಸ್ ಡಿನೋಟೆಡ್ ಆಸ್ I or C. Then mid value or class mark. The arithmetical average of the two class limits is called as mid value. ಅದಷ್ಟನ್ನು average ತಗೊಂಡಾಗ ಏನು ಸಿಗುತ್ತೆ ಅದನ್ನು mid value ಅಂತ ಹೇಳ್ಬೋದು. Okay, class frequency ಅಂತಂದ್ರೆ the units of the data belong to any one of the groups or classes. The total number of these units is known as the frequency of that class and is denoted by simply F. F ಇಂದ ಹೇಳ್ತಾರೆ ಕ್ಲಾಸ್ ಫ್ರೀಕ್ವೆನ್ಸಿಯನ್ನು. ಓಕೆ, ಸೊ ಎಕ್ಸ್ಕ್ಲೂಸಿವ್ ಮೆಥಡ್ ಮತ್ತೆ ಇನ್ಕ್ಲೂಸಿವ್ ಮೆಥಡ್ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಮ್ಸ್ ಎಲ್ಲ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ ಯಾವ ತರ ಮಾಡಬೇಕು ಅಂತ. ಓಕೆ, ಎಕ್ಸ್ಕ್ಲೂಸಿವ್ ಮೆಥಡ್ ಅಂತಂದ್ರೆ ಇನ್ ದಿಸ್ ಮೆಥಡ್ ದ ಅಪ್ಪರ್ ಲಿಮಿಟ್ ಆಫ್ ಅ ಕ್ಲಾಸ್ ಬಿಕಮ್ಸ್ ದ ಲೋವರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಕ್ಲಾಸ್. ಇಟ್ ಈಸ್ ಕಾಲ್ಡ್ as exclusive. As we don't put any item that is equal to the upper limit of a class in the same class, we put in the next class. That is, upper limits of classes are excluded from the table 1. For example, a person of age 20 years will not be included in the class interval of 10 to 20 but taken in the next level, that is 20 to 30. Since in the class interval 10 to 20 only units ranging from 10 to 19 are included. Okay, ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ ಎಕ್ಸ್ಕ್ಲೂಸಿವ್ ಮೆಥಡ್ ಒಂದು ಏನೋ ಒಂದು ರೆಡಿ ಮಾಡ್ಬೇಕು ನಾವು ಅಂತಂದ್ರೆ ಓಕೆ, ಪರ್ಸನ್ ಏಜ್ ಎಬೋವ್ ಈ 20 ಇಯರ್ಸ್ ಅಂತ ಏನಾದ್ರು ಮಾಡ್ಬೇಕಂತಂದ್ರೆ ಎಕ್ಸ್ಕ್ಲೂಸಿವ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ 0 to 4 ಆಗಿ ನೆಕ್ಸ್ಟ್ ನಂಬರ್ ಏನು 5 to 9 10 to 14 ಈ ತರ ನಾವು ತಗೊಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಂಬರ್ ನ ತಗೊಂತೀವಿ. ಬಟ್ ಇನ್ಕ್ಲೂಸಿವ್ ಮೆಥಡ್ ಅಲ್ಲಿ 4.9 ತನಕನೂ ನಾವು ಇನ್ಕ್ಲೂಸ್ ಮಾಡ್ತೀವಿ, ರೈಟ್. ಸೊ 29.9 ತನಕನೂ ಮಾಡ್ತೀವಿ. ಇದ್ರೊಳಗೆ ಜಸ್ಟ್ ಮೇನ್ ನಂಬರ್ಸ್ ಅನ್ನ ತಗೊಂತೀವಿ. So inclusive method, in this method the upper limit of any class interval is kept in the same class interval. In this method the upper limit of a previous class is less by 1 from the lower limit of the next class interval. In short, this method allows the class interval to include both its lower and upper limit within it. So ನೀವು ಇಲ್ಲಿ ಥಿಯರಿ ಓದಿದ್ರೆ ನಿಮ್ಗೆ ಅಷ್ಟು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೂ ಒಂದು ಎರಡು ಮೆಥಡ್ ಇದೆ. ಓಕೆ, ನೀವು ಒಬ್ಬರ ಏಜು 20 ಅಂತ ತಗೊಂತೀರಾ. ಸೊ ಇದರಲ್ಲಿ ಕ್ಯಾಟಗರೈಸ್ ಮಾಡಬೇಕಾದ್ರೆ ಒಂದು ಮೆಥಡ್ ಅಲ್ಲಿ ಏನು ಮಾಡ್ತೀವಿ 10 to 20 ಅಂತ ಹೇಳಿ ಒಂದು ಮ್ಯಾಗ್ನಿಟ್ಯೂಡ್ ಅನ್ನು ರೆಡಿ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಏನ್ ಬರ್ತೀವಿ 20 to 30 ಬರುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಏನು ಅಂತಂದ್ರೆ ನಾವು ಈ ಕ್ಯಾಟಗರಿಲಿ ಹಾಕ್ಬೇಕಾ 20 ಇಯರ್ಸ್ ಇರೋರ್ನ ಈ ಇದ್ರೊಳಗೆ ಹಾಕೊಳ್ಬೇಕಾ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಅವ್ರು ಏನಂತ ಹೇಳಿದ್ರೆ exclusive method ಅಲ್ಲಿ we don't put any item that is equal to the upper limit of a class in the same class. We put it in the next class. ಈಕ್ವಲ್ ಆಗಿತ್ತಂದ್ರೆ ನಾವು ಆ ಕ್ಲಾಸ್ ಅಲ್ಲಿ ಹಾಕಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೋಗ್ತೀವಿ ಅಂತ. ಸೊ ಇಟ್ is equal to here, right? ಇದೆರಡು ಈಕ್ವಲ್ ಆಗಿರೋದ್ರಿಂದ ನಾವು we are going for next class. ಓಕೆ, ಸೊ ಇನ್ ಇನ್ಕ್ಲೂಸಿವ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಪ್ ಟು 10 to 20 ಅಂತ ನಾವು ತಗೊಂಡ್ರೆ ಈ 20 ಅನ್ನು ನಾವು ತಗೊಂತೀವಿ. ಓಕೆ, ಸೊ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀವಿ ನಾವು 21 to 30 ಅಂತ ತಗೊಂತೀವಿ. ಓಕೆ, ಸೊ ನಾವೇನ್ ಮಾಡ್ತೀವಿ ಅಪ್ ಟು 20 ಏನಿರುತ್ತೆ ಅಲ್ಲಿ ತನಕ ನಾವು ಕವರ್ ಮಾಡೋದಕ್ಕೆ ನಾವು ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ಬೋದು. ಸೊ open end class intervals. Open end class intervals in any question when the lower limit of the first class interval or the upper limit of the class interval are not given, then subtract the class length of the next immediate class interval
from the upper limit. This will give us the lower limit of the first class interval. Similarly, add the same class length to the lower limit of the class interval, but always notice that the lower limit of the first class must not be negative or less than 0. Okay, with open ends below 10 ಅಂತ ಹೇಳ್ತೀವಿ. Completed class 0 to 10. With open ends we can say that below 10 completed class 0 to 10. Okay, ಈ ತರ ಒಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ. ನೀವು ಸಮ್ ನೋಡಿದ್ರೆ ನಿಮ್ಗೆ ಜಾಸ್ತಿ ಅರ್ಥ ಆಗುತ್ತೆ. Tabulation, it is the process of condensation of the data for convenience in statistical processing, presentation, interpretation of the information. ಒಂದು ಟೇಬಲ್ ಫಾರ್ಮ್ ಅಲ್ಲಿ ನಾವು ಸ್ಟಾಟಿಸ್ಟಿಕಲ್ ಡೇಟಾ ಅನ್ನು ಬರೆದಾಗ ಅದನ್ನ ನಾವು ಟ್ಯಾಬುಲೇಷನ್ ಅಂತ ಹೇಳ್ಬೋದು. Okay. So next coming to the tabulation ಆಯ್ತು. Next coming to the summarizing the data and frequency distribution. Summarizing the data frequency distribution. ಇದರೊಳಗೆ ಏನಿರುತ್ತೆ ಟ್ಯಾಲಿ ಮೆಥಡ್ ಮತ್ತೆ ಎಂಟ್ರಿ ಫಾರ್ಮ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ. Relative frequency is the relative frequency of a class is the frequency of the class divided by the total number of frequencies of the class and is generally expressed as percentage. Relative frequency na percentage ಅಲ್ಲಿ ಹೇಳ್ತೀವಿ. ಇಲ್ಲೇನ್ ಮಾಡ್ತೀವಿ ನಾವು, frequency of a class is the frequency of the class divided by the total number of frequencies. Class frequency ಏನಿದೆ, okay, we'll divide it by the total number of frequencies. Okay, so cumulative frequency ಅಲ್ಲಿ ಏನ್ ಮಾಡ್ತೀವಿ, many a times the frequencies of different classes are not given, only their cumulative frequencies are given. The total frequency of all values less than the equal to the upper class boundary of a given class interval is called as the cumulative frequency up to and including that class interval. ಇಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ, ಇಲ್ಲಿ ನಿಮಗೆ ಡೆಫಿನೇಷನ್ಸ್ ಎಲ್ಲ ಏನೋ ಕೇಳಲ್ಲ, ಬಟ್ ನಿಮ್ಗೆ ಸಮ್ ಅಲ್ಲಿ ಕೊಟ್ಟಾಗ ಇದು ಗೊತ್ತಿದ್ರೆ, ಈ ಥಿಯರಿ ಗೊತ್ತಿದ್ರೆ ನಿಮ್ಗೆ ಸಮ್ಗಳು ಮಾಡೋಕ್ಕಾಗುತ್ತೆ. ಓಕೆ, so cumulative frequencies are called as less than or more than cumulative frequencies. Okay, so next ನಾನು ನೋಡೋಣ, ನಿಮ್ಮ ಪ್ರಾಬ್ಲಮ್ ಅಲ್ಲಿ ತೋರ್ಸಕ್ಕಾದ್ರೆ ಟ್ರೈ ಮಾಡ್ತೀನಿ. ಓಕೆ, ಸೊ ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಅಪ್ಪರ್ ಲಿಮಿಟ್ಸ್ ಏನಿದೆ ಲೆಸ್ ದೆನ್ 10, ಲೆಸ್ ದೆನ್ 20, ಲೆಸ್ ದೆನ್ 30, ಲೆಸ್ ದೆನ್ 40, ಲೆಸ್ ದೆನ್ 50 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲೆಸ್ ದೆನ್ 10 ಅನ್ನ 4 ಅಂತ ಕೊಟ್ಟಿದ್ದಾರೆ. ಓಕೆ, ಲೆಸ್ ದೆನ್ 20 9 ಇರ್ಬೋದು. ಸೊ ನಾವೇನ್ ಮಾಡ್ತೀವಿ, 4 ಈ 4 ಅನ್ನ 9ಗೆ ಆಡ್ ಮಾಡಿ 13 ತಗೋತೀವಿ. ನೆಕ್ಸ್ಟ್ ಲೆಸ್ ದೆನ್ 30 ಅಂತ ಹೇಳ್ತಿದ್ದಾರೆ, 13 ಆಲ್ರೆಡಿ ಇತ್ತು ನಮಗೆ, ಪ್ಲಸ್ 20 30ಗೆ 5 ಇದೆ, ಸೊ 18. ಸೊ ಈಗ ಮಾಡ್ಕೋತದಾಗ ನಾವು ಆ್ಯಡ್ ಮಾಡ್ಕೋತೋದಾಗ ಇದನ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ, ಅದು ಲೆಸ್ ದಾನ್ ಅಲ್ಲಿ ನಾವು ಆ್ಯಡ್ ಮಾಡ್ಕೋತಾ ಹೋಗ್ತೀವಿ. ಮೋರ್ ದೆನ್ 0 ಅಲ್ಲಿ 45 = 41 + 4 ಅಂತೀವಿ. ಓಕೆ, ಮೋರ್ ದೆನ್ 10 ಅಂತಂದಾಗ 41 ಅನ್ನು ತಗೊಂತೀವಿ, ಇಲ್ಲಿ 4 ಅನ್ನು ಮೈನಸ್ ಮಾಡಿರ್ತೀವಿ, 41 ಅನ್ನು ತಗೊಂಡು 32 + 9 ಮಾಡ್ತೀವಿ. ಸೊ ಮೋರ್ ದೆನ್ ಆದಾಗ ಮತ್ತೆ ಲೋವರ್ ಲೆಸ್ ದೆನ್ ಆದಾಗ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ತರ ನಾವು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೈಜ್ ಆಫ್ ದ ಶೂಸ್ ಕೊಟ್ಟಿದ್ದಾರೆ, 2 5 6 8 2 5 6 7 6 8 7 4 3. Okay, size of the shoes is 2 5 6 8 2 5 6 7 6 8 7 4 3. This is called as the raw data. ಒಂದು raw data ಅನ್ನ ಕೊಟ್ಟಿದ್ದಾರೆ ಅವರು. ಓಕೆ, here some values repeat themselves. ಇಲ್ಲಿ ಕೆಲವೊಂದು 2 5 6 8 ಕೆಲವೊಂದು ರಿಪೀಟ್ ಆಗಿದೆ. ಫಾರ್ ಇನ್ಸ್ಟೆನ್ಸ್, the size 5 is repeated 10 times in 50 people. Okay, we say that the value of 5 of the variable has the frequency of 10. ಎಷ್ಟು ಸಲ ರಿಪೀಟ್ ಆಗಿದೆ ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ 2 1 time, second time, okay, second 2 times 2 ರಿಪೀಟ್ ಆಗಿದೆ, ಸೊ ಫ್ರೀಕ್ವೆನ್ಸಿ ವಿಲ್ ಬಿ 2, ರೈಟ್. ಸೊ 5 ಎಷ್ಟು ಟೈಮ್ ರಿಪೀಟ್ ಆಗಿದೆ, 1 2 2 times 5 ರಿಪೀಟ್ ಆಗಿದೆ, ಸೊ ಫ್ರೀಕ್ವೆನ್ಸಿ ವಿಲ್ ಬಿ 2. 6 1 2 3 3 ಟೈಮ್ಸ್ ಅದು ರಿಪೀಟ್ ಆಗಿದೆ, ಸೊ 6 ಫ್ರೀಕ್ವೆನ್ಸಿ ಎಷ್ಟು ಬಂತು ನಮಗೆ 3. ಸೊ ಆ ರಿಪಿಟೇಟಿವ್ ಏನಿರುತ್ತೆ ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೀಕ್ವೆನ್ಸಿ ಮೀನ್ಸ್ ದ ನಂಬರ್ ಆಫ್ ಟೈಮ್ಸ್ ದ ವ್ಯಾಲ್ಯೂ ಆಫ್ ಎನ್ ವೇರಿಯೇಟ್ ಆರ್ ಎನ್ ಅಟ್ರಿಬ್ಯೂಟ್ ಆಸ್ ದ ಕೇಸ್ ಮೇ ಬಿ ಇಸ್ ರಿಪೀಟೆಡ್ ಇನ್ ದ ಡೇಟಾ, ಅದನ್ನೇ ನಾವೇನಂತೀವಿ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ, ಫ್ರೀಕ್ವೆನ್ಸಿ ಮೀನ್ಸ್ ದ ನಂಬರ್ ಆಫ್ times a value of variance or an attribute as the case may be is repeated in the data. ಫ್ರೆಂಡ್ಸ್, ನಿಮ್ಮ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಸ್ ಗೊತ್ತು, ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಬರೆದು ಬನ್ನಿ. ದಯವಿಟ್ಟು ನಿಮ್ಗೆ ಥಿಯರಿಯಾರು ಗೊತ್ತಿದ್ರೆ ಥಿಯರಿಯಾರು ಬರೆದು ಬನ್ನಿ. ಬಟ್ ಇದನ್ನ ಆಪ್ಷನ್ಸ್ ಕೊಟ್ಟಾಗ, ಕಂಪಲ್ಸಿವ್ ಕೊಟ್ಟಾಗ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ನಿಮ್ಗೆ ಏನು ಗೊತ್ತು ಅದನ್ನು ಬರೆದು ಬನ್ನಿ. ಓಕೆ, ಸೊ
ಹಾಗೆ ನೀವು ಫ್ರೆಂಡ್ಸ್ ಇಲ್ಲಿ ತನಕ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ. ಓಕೆ, ನೀವು ಎಷ್ಟು ಇಂಟ್ರಾಕ್ಟಿವ್ ಆಗಿರ್ತೀರಾ, ಎಷ್ಟು ನನಗೆ ಕಮೆಂಟ್ಸ್ ಅನ್ನ ಮಾಡ್ತಾ ಇರ್ತೀರಾ, ಸೊ ದಟ್ ನಾನು ಅದಕ್ಕೆ ಮೋಟಿವೇಟ್ ಆಗಿ ನಾನು ಇನ್ನೂ ಚೆನ್ನಾಗಿ ವಿಡಿಯೋಸ್ ಅನ್ನ ಮಾಡ್ಬೋದು, ಇನ್ನೂ ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ನಿಮಗೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಅನ್ನ ಕೊಡ್ಬೋದು. ಬಿಕಾಸ್ ವಿ ಆಲ್ರೆಡಿ ವೆಂಟ್ ಥ್ರೂ ಆಲ್ ದೀಸ್ ಥಿಂಗ್ಸ್, ರೈಟ್? ಸೊ ಅದಕ್ಕೋಸ್ಕರ ಓಕೆ. ಸೊ ಲೈಕ್ ಮಾಡಿದಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ದೆಮ್ ಆಲ್ಸೋ. ಯಾಕಂದ್ರೆ ತುಂಬ ಆಫೀಸ್ ಗೋಯರ್ಸ್ ಇರ್ತಾರೆ, ಕಾಲೇಜ್ ಹೋಗೋರು ಇರ್ತಾರೆ, ಅವರಿಗೆಲ್ಲರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಪರ್ಪಸಿಂದ. ಮತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ, ಇಂಟರ್ವ್ಯೂಸ್ ಅಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ, ರೈಟ್? ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ನೆಕ್ಸ್ಟ್ ದ ಡಿಸ್ಕ್ರೀಟ್ ವೇರಿಯೇಟ್. ಡಿಸ್ಕ್ರೀಟ್ ವೇರಿಯೇಟ್ ಅಲ್ಲಿ ನಾವು ಆವಾಗಲೇ ಏನು ಹೇಳಿದ್ವಿ? ಓಕೆ, ಕಂಟಿನ್ಯೂಸ್ ಡೇಟಾ ಇರುತ್ತೆ, ಡಿಸ್ಕ್ರೀಟ್ ಡೇಟಾ ಇರುತ್ತೆ. ಓಕೆ, ಹೈಟು, ಟೆಂಪರೇಚರ್ ಆ ಥರ ಬಂದಾಗ ಕಂಟಿನ್ಯೂಸ್ ಡೇಟಾ ಇರುತ್ತೆ ಅಂತ ಹೇಳಿದ್ವಿ. ಸೊ ಡಿಸ್ಕ್ರೀಟ್ ವೇರಿಯೇಟ್ ಅಂತ ಕನ್ಸಿಡರ್ ದ ರಾ ಡೇಟಾ ಕೊಟ್ಟಿದ್ದಾರೆ. ಓಕೆ, ಶೂಸ್ ಅಪ್ ಟು 30% ಶೂಸ್ ಸೈಜ್ ಕೊಟ್ಟಿದ್ದಾರೆ, ಇಷ್ಟೊಂದು ಕೊಟ್ಟಿದ್ದಾರೆ. ಓಕೆ, ನಾವು ಇದ್ರನ್ನ ಡೇಟಾನ ಹೇಗೆ ಕ್ರಿಯೇಟ್ ಮಾಡಬೇಕು? ಸೊ ಸೈಜ್ ಆಫ್ ದ ಶೂಸ್ ನಾವು ಎಷ್ಟು ನಂಬರ್ ಇದೆ, ಡಿಫ್ರೆಂಟ್ ನಂಬರ್ ಇದೆ, ಅದನ್ನು ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಓಕೆ, ಸೊ ಇಲ್ಲಿ ಸೈಜ್ ಆಫ್ ದ ಶೂಸ್ 2 ಇದೆ, ಓಕೆ, 3 ಇದೆ ಅಲ್ವಾ, 4 ಇದೆ, 5 ಇದೆ, 6 ಇದೆ, 7 ಇದೆ. ಸೊ ಅಪ್ ಟು 7, 2 to 7 ನಮ್ಗೆ ಏನ್ ಸಿಗ್ತಿದೆ? ಸೈಜ್ ಆಫ್ ದ ಶೂಸ್ ಸಿಗ್ತಾ ಇದೆ. ದೆನ್ ಟ್ಯಾಲಿ ಮಾರ್ಕ್ಸ್ ಅಂತ ಮಾಡ್ತೀವಿ. ಟ್ಯಾಲಿ ಮಾರ್ಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, 1 ಟೈಮ್ಗೆ 1 ಮಾರ್ಕ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ 2, 1 1 2 3 4. ಓಕೆ, 4 ಟೈಮ್ಸ್ ಫ್ರೀಕ್ವೆನ್ಸಿ ಇದೆ ಯಾವ್ದ್ರದ್ದು? 2ದ್ದು. ಸೊ ಫ್ರೀಕ್ವೆನ್ಸಿ ಇಸ್ 4. ಸೊ ಟ್ಯಾಲಿ ಮಾರ್ಕ್ಸ್ ಅಲ್ಲಿ 1 2 3 4 ಮಾಡ್ತೀವಿ. ಇನ್ ಕೇಸ್ ಇಫ್ ಇಟ್ ಈಸ್ ಮೋರ್ ದೆನ್ 4 ಇತ್ತಂತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ 4 ಸಿಕ್ಕಿದೆ, 4 10 ಟೈಮ್ಸ್ ರಿಪೀಟ್ ಆಗಿದೆ, ರೈಟ್? 4 10 ಟೈಮ್ಸ್ ರಿಪೀಟ್ ಆದಾಗ ನಾವೇನ್ ಮಾಡ್ತೀವಿ? 1 2 3 4 ಇದನ್ನ 5 ಅಂತೀವಿ. ನೆಕ್ಸ್ಟ್ 6 7 8 9 10 and 6 7 8 9 10 ಗೆ ನಾವು ಹೀಗೆ ಕ್ರಾಸ್ ಅಂದ್ರೆ ಎವ್ರಿ 4 ಆದ್ಮೇಲೆ 5 ನ ಕ್ರಾಸ್ ಆಗಿ ತಗೊಂತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ನಮಗೆ 5 ಇತ್ತು, ಫ್ರೀಕ್ವೆನ್ಸಿ 5 ಬಂತು ಅಂತಂದ್ರೆ, ಓಕೆ, ನೀವು ಇದನ್ನ ಲಾಸ್ಟಿಗೂ ಮಾಡ್ಕೋಬಹುದು. ಓಕೆ, ಟ್ಯಾಲಿ ಮಾರ್ಕ್ಸ್ ಅನ್ನು ಲಾಸ್ಟಿಗೆ ಮಾಡ್ಕೋಬಹುದು. ಫ್ರೀಕ್ವೆನ್ಸಿ 5 ಬಂತಂದ್ರೆ 1 2 3 4 ದಿಸ್ ಇಸ್ ಗೋಯಿಂಗ್ ಟು ಬಿ 5, ರೈಟ್? ಇದನ್ನೇ ಟ್ಯಾಲಿ ಮಾರ್ಕ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ದ, it's very it's convenient to prepare the frequency distribution for each of the following variate. In such a case, we divide the variate into convenient groups. ಅಂದ್ರೆ ತುಂಬಾ ಚಿಕ್ಕ ಚಿಕ್ಕದಾಗಿದ್ದಾಗ ಅರೌಂಡ್ 20 30 50 ತನಕ ನಾವು ಮಾಡ್ತೀವಿ. ಇನ್ನು ಜಾಸ್ತಿ ಇತ್ತು ಅಂತಂದ್ರೆ, ಡೇಟಾ ಜಾಸ್ತಿ ಇದ್ದಾಗ ನಾವು ಇದನ್ನ ಏನ್ ಮಾಡಬೇಕು? ವಿ ನೀಡ್ ಟು ಕನ್ವೀನಿಯಂಟ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ಕೋ, ವೇರಿಯೇಟ್ ಇಂಟು ಕನ್ವೀನಿಯಂಟ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ಕೋ. ಪ್ರಿಪೇರ್ ಟೇಬಲ್ ಶೋವಿಂಗ್ ದ ಗ್ರೂಪ್ಸ್ and their corresponding frequencies. Such a table is called grouped frequency distribution. Such is called as the grouped frequency distribution. Consider the marks out of 100 of 50 students marks ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು 50 ಸ್ಟೂಡೆಂಟ್ಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. The range of the variate is very large, ತುಂಬಾ ದೊಡ್ಡದಿರೋದು. Also we are eager to know the performance of the students. The passing limit is 35, okay, and above. Marks between 35 and 44 form the third class, okay, the grade 3, and marks ranging between 45 to 59 we consider as second grade, and above 60 to 100 we consider as first class. Okay, thus we have to group the frequency distribution. ಇಲ್ಲಿ ನಾವು ಏನು ಮಾಡಿದ್ವಿ? ಇಷ್ಟು ಮಾರ್ಕ್ಸ್ ಸಿಕ್ಕಿದೆ ನಮಗೆ, ಅರೌಂಡ್ 50 ಸ್ಟೂಡೆಂಟ್ಸ್ 100 ಅಷ್ಟು ಮಾರ್ಕ್ಸ್ ಸಿಕ್ಕಿದೆ. ಸೊ ನಾವೇನು ಹೇಳ್ತಾ ಇದ್ದೀವಿ? ನಾವು ಅರೌಂಡ್ ಅಪ್ ಟು 35 ಇದ್ರೆ ನಾವು ಅದನ್ನ ಪಾಸಿಂಗ್ ಲಿಮಿಟ್ 35 and above ಪಾಸಿಂಗ್ ಲಿಮಿಟ್ ಅಂತೀವಿ. ಸೊ 35 to 44 ಥರ್ಡ್, ಓಕೆ, 45 to 59, 60 to 100. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಇದನ್ನ ಕ್ಯಾಟಗರೈಸ್ ಮಾಡ್ಕೋತಾ ಇದೀವಿ. ಎಷ್ಟು ಮಾರ್ಕ್ಸ್ ಇಂದ ಎಷ್ಟು ಮಾರ್ಕ್ಸ್ ಬಂದ್ರೆ ಈ ಒಂದು ಟೇಬಲ್ ಅಲ್ಲಿ ಮ್ಯಾಚ್ ಆಗುತ್ತೆ ಅಂತ. ಸೊ ಇಲ್ಲಿ 0 to 34 ಎಷ್ಟಿದೆ ಅದನ್ನ ಸರ್ಚ್ ಮಾಡಬೇಕು. ಫ್ರೀಕ್ವೆನ್ಸಿ ಎಷ್ಟಿದೆ? 16 ಇದಕ್ಕೆ 0 to 34 ಇದೆ ಅಂತ ಕೊಟ್ಟಿದ್ದಾರೆ. ಸೊ 35 to 44 ಇದೆ 18, 45 to 59 9. ಸೊ ಟ್ಯಾಲಿ ಮಾರ್ಕ್ಸ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ ನಾನು. ಓಕೆ, ಟೋಟಲ್ ಬಂದು 50 ಆಯ್ತು, ರೈಟ್? ಸೊ ಈ ತರ ನಾವು ಒಂದು ಟೇಬಲ್ ಫಾರ್ಮ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕನ್ಸರ್ನ್ ಇನ್ ಕನ್ಸ್ಟ್ರಕ್ಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ದ ಫ್ಯಾಕ್ಟರ್ಸ್ ಇಶ್ಯೂಸ್, ನಂಬರ್ ಆಫ್ ಕ್ಲಾಸಸ್ ಹೆಂಗೆ ಎಷ್ಟಿದೆ, ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ಸ್ ಏನಿದೆ, ಎಸ್ಟಾಬ್ಲಿಷಿಂಗ್ ಇನಿಷಿಯಲ್ ಕ್ಲಾಸ್ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು, ಅಂಡ್ ರಿಯಲ್ ಕ್ಲಾಸ್ ಲಿಮಿಟ್ಸ್ ಏನು, ಇವೆಲ್ಲ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್
ಬಂದಿರೋದು ಡಯಾಗ್ರಾಮ್ಯಾಟಿಕ್ ಅಂಡ್ ಗ್ರಾಫಿಕ್ ರಿಪ್ರೆಸೆಂಟೇಷನ್ ಆಫ್ ಡೇಟಾವನ್ನು ಬಾರ್ ಡಯಾಗ್ರಾಮ್ಸ್ ನೀವು ನೋಡಿರ್ತೀರಿ. ಇದ್ರ ಬಗ್ಗೆ ಜಾಸ್ತಿ ಕೇಳಲ್ಲ, ಗೊತ್ತಿರಲಿ ಅಷ್ಟೇ. ಇನ್ ಕೇಸ್ ಡಯಾಗ್ರಾಮ್ಯಾಟಿಕ್ ಗ್ರಾಫಿಕ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ ಅಂತ ಕೇಳಿದ್ರೆ ಬಾರ್ ಡಯಾಗ್ರಾಮ್ಸ್ ಅಂತ ಹೇಳಕ್ ಗೊತ್ತಿರಬೇಕು. ನೆಕ್ಸ್ಟ್ ಇದ್ದ ಪೈ ಚಾರ್ಟ್ ಮೇಲೆ ನಿಮಗೆ ಕೆಲವೊಂದ್ಸಲ ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಪೈ ಚಾರ್ಟ್ ಮೇಲೆ ಒಂದ್ಸಲ ಕ್ವಶನ್. ಪೈ ಚಾರ್ಟ್ ಅಂದ್ರೆ ಹೆಂಗಿರುತ್ತೆ, ನಿಮ್ದು ಒಂದು ರೌಂಡ್ 360 ಡಿಗ್ರಿ ಅಂತ ತಗೊಂಡ್ರೆ ಎಷ್ಟೆಷ್ಟು ಏನೇನು ಪೋರ್ಷನ್ ಇದೆ ಅನ್ನೋದು ನಾವು ಪೈ ಚಾರ್ಟ್ ಮೂಲಕ ಮಾಡ್ತೀವಿ ಅಲ್ವಾ. ಸೊ ಜಿಯೋಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಅಂತ ಅಂತಾರೆ. ಓಕೆ, so for example let the total be 1000 and one of the component be 200. Okay, then the angle will be, okay, so ಇಲ್ಲಿ ಏನು ಮಾಡ್ತೀವಿ, 200 by 1000 is the total, 200 ಅಂತಂದ್ರೆ it's a component, 200 by 1000 into 360 degree, so we'll get a 72 degree. So as an example consider yearly expenditure of a Mr. Red, a college undergraduates ಇರ್ತಾರೆ. So total fees ಬಂದು 6000, book and lab 2000, 12,000 for room and boarding, 3000 for transportation, insurance 1000 and sundry expenses 4000 ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ಸ್ ಇಸ್ ಈಕ್ವಲ್ ಟು 30,000 ಅಂತ ಕೊಡಿ. 30,000 ಅವ್ರದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, now as explained above we calculate the angles corresponding to various items. ಇದ್ರ ಆಂಗಲ್ ಇಂಡಿವಿಜುವಲ್ ಐಟಮ್ ಕಂಡುಬಿಟ್ಟು ಕೆಳಗಡೆ ಟೋಟಲ್ ಹಾಕೊಂಡ್ರೆ ಆಯ್ತು. ಮೇಲ್ಗಡೆ ಬಂದು ನಿಮಗೆ ಆ ಒಂದು ಇಂಡಿವಿಜುವಲ್ ಟ್ಯೂಷನ್ ಫೀಸ್ 6000 ಇದೆ ಡಿವೈಡೆಡ್ ಬೈ ಟೋಟಲ್ 30,000 ಇಂಟು 360 ಡಿಗ್ರಿ. ಬುಕ್ 2000 ಡಿವೈಡೆಡ್ ಬೈ ಟೋಟಲ್ ಏನಿದೆ ಅದು ಇಂಟು 360 ಡಿಗ್ರಿ. ಸೊ ಎಲ್ಲ ಕಡೆ ನಾವು 360 ಡಿಗ್ರಿಯಿಂದ ಇಂಟು ಮಾಡಿಕೊಂಡು ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಗ್ರಾಫ್ಸ್ ನಿಮ್ಗೆ ಗೊತ್ತಿರುತ್ತೆ. ಗ್ರಾಫ್ಸ್ ಇದರೊಳಗೆ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್ ಮತ್ತೆ ಆಗಿವ್ ಅಂಡ್ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಅಂತ ಹೇಳ್ತಾರೆ. ಸೊ ಇಂಡಿವಿಜುವಲ್ ಆಗಿ ನಾನು 2-3 ಮಾರ್ಕ್ಸ್ ಕೇಳ್ಬೋದು ಹಿಸ್ಟೋಗ್ರಾಮ್ ಅಂದ್ರೆ ಏನು ಅಥವಾ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು ಅಂತ ಕೇಳ್ಬೋದು. ಹಿಸ್ಟೋಗ್ರಾಮ್ ಅಂತ ಡಿಫೈನ್ ಮಾಡಿ, ಹಿಸ್ಟೋಗ್ರಾಮ್ ಈಸ್ ಡಿಫೈನ್ಡ್ as a pictorial representation of a grouped frequency distribution by means of adjacent rectangles whose areas are proportional to the frequencies. ಓಕೆ, ಸೊ ಇದನ್ನ ಸಾಧ್ಯ ಆದರೆ ಕುಡುಮೋದು ಅಂತಿದ್ವಿ ನಾವು, ಅಂದರೆ ಸುಮ್ಮನೆ ಬೈಯಾಟ ಹಾಕೋದು. ಓಕೆ, ಸಾಧ್ಯ ಆದರೆ ಅಂದರೆ 2-3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಇದು. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಅ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಅ ಗ್ರೂಪ್ಡ್ ಫ್ರೀಕ್ವೆನ್ಸಿ distribution by means of adjacent rectangles whose areas are proportional to the frequencies. Okay. ನೆಕ್ಸ್ಟ್ ಕಮಿಂಗ್ ಟು ದ ಇದನ್ನ ಹೇಳಿದ್ರು, ಅದು ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ 3 ಮಾರ್ಕ್ಸ್ ಕೇಳಿದ್ರು. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು ಅಂತ. ಓಕೆ, this has been asked for 3 marks, right? Frequency polygon, here the frequencies are plotted against the midpoint of the class intervals and the points thus obtained are joined by line segments. Line segments in the points and join ಮಾಡುದು. Here the frequencies are plotted against the midpoint of the class intervals. Midpoint of the class intervals and the points thus obtained are joined by line segments. Midpoint in the sense 150, 154 number of children 0 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ. ಸೊ ಈ 150 ಮತ್ತೆ 154 ನಡುವೆ 10 ಎಲ್ಲಿ ಬರುತ್ತೆ ಅದನ್ನ ನಾವು ಮಾರ್ಕ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ 154 to 155 ಇದ್ರ ಮಧ್ಯ ಪಾಯಿಂಟ್ ಅನ್ನು ತಗೊಂಡು ಮಧ್ಯ ಪಾಯಿಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, 15 ಅನ್ನು ಡ್ರಾ ಮಾಡ್ತೀವಿ. ಓಕೆ, ಸೊ 150 to 162 ಏನಿದೆ 20 ಇದೆ. ಸೊ 20 ಅನ್ನು ನಾವಿಲ್ಲಿ ಮಿಡಲ್ ಪಾಯಿಂಟ್ ಅಲ್ಲಿ ಡ್ರಾ ಮಾಡ್ತೀವಿ. ಸೊ ಇದನ್ನ ನಾವೇನಂತೀವಿ, ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳ್ತೀವಿ. ಓಕೆ, here the frequencies are plotted against the class intervals and the points thus obtained are joined through the line segments. Here the frequencies are plotted against the midpoint of the class intervals. ಸೊ ನಿಮ್ಗೆ ಈ ತರ ಕ್ವಶನ್ 3 ಮಾರ್ಕ್ಸ್ ಕೊಟ್ಟಿದ್ರು ಅಂದ್ರೆ ಇನ್ ಕೇಸ್ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ತರ ಒಂದು ಡ್ರಾ ಮಾಡ್ಕೊಂಡು ಇಲ್ಲೊಂದು ಫ್ರೀಕ್ವೆನ್ಸಿ ಅಂತ ಹಾಕೊಂಡು ಹೈಟ್ಸ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹಾಕೊಂಡು ಇದನ್ನು ಡ್ರಾ ಮಾಡಿದ್ರು ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಕಂಪ್ಲೀಟ್ ಆದಾಗ ಆಯ್ತು, ರೈಟ್? ಸೊ ಸ್ಯಾಂಪಲ್ ಕೇಳ್ಬೋದು. ದ ಪಾರ್ಟ್ ಆಫ್ ದ ಟೋಟಾಲಿಟಿ ಸ್ಯಾಂಪಲ್ ಪಾಪ್ಯುಲೇಷನ್ ಅಂದ್ರೆ ಟೋಟಾಲಿಟಿ ಆಫ್ ಅಬ್ಸರ್ವೇಷನ್ಸ್ ಮೇಡ್
ಫುಲ್ ಟೋಟಲ್ ಅಬ್ಸರ್ವೇಷನ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ನಾನು ಸ್ಯಾಂಪಲ್ ಅಂತಂದ್ರೆ ದ ಪಾರ್ಟ್ ಆಫ್ ಟೋಟಾಲಿಟಿ ಆಕ್ಚುಲಿ ಅಬ್ಸರ್ವ್ ಟು ಕಲೆಕ್ಟ್ ದ ಡೇಟಾ ಅಂಡ್ ಅನಲೈಸ್ ದ generalize about the population is a sample. So it's a part of totality and actually observed to collect the data. Okay, reference tables, ordered array, class intervals, width of the class and the class intervals.